ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿನ್ ಮಗಳನ್ನ ಬೈತೇನಿ. ಏನೀಗ? ಅಲ್ಲದೆ ಯಾಕತೆ ಈ ತರ ಮಾತಾಡ್ತಿದ್ದೀರಾ ನೀವು? ಏನು ಮಾತಾಡಿದ್ರೆ ಏನ್ ಮಾಡ್ತೀಯಾ? ಸಾಯಿಸ್ಬಿಡ್ತೀಯಾ? ಅಯ್ಯೋ ಅತ್ತೆ ಪ್ಲೀಸ್ ಹಿಂಗೆಲ್ಲ ಮಾತಾಡ್ಬೇಡಿ ನೀವು. ನಾನು ಬರೀ ಅಂದಿದ್ದು ಸಿಹಿ ಬೈಬೇಡಿ ಅಂತ ಅಷ್ಟೇ. ನೋಡು ಸೀತಾ, ಜಾಸ್ತಿ ಆಗ್ತಾ ಇದೆ. ನೀನು ಈ ಮನೇಲಿ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು. ನೀನ್ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರೋದಲ್ಲ. ಅಮ್ಮ ಮಗಳದು ಬರ್ತಾ ಬರ್ತಾ ಜಾಸ್ತಿ ಆಯ್ತು. ಅವತ್ತೇ ನಿನ್ ಮಗಳು ಸತ್ತಿದ್ರೆ ತಲೆನೋವು ಇರ್ತಾ ಇರ್ಲಿಲ್ಲ. ಇನ್ನೊಂದ್ಸಲ ಬಂದ್ರೆ ಅಷ್ಟೇ. ಅಯ್ಯೋ ಭಾರ್ಗೋ, ಇದೇನಿದು ರಕ್ತನೇ ಬಂತ? ಅಯ್ಯೋ ನೀವೆಲ್ಲ ಸರಿಯಾದ ಸಮಯಕ್ಕೆ ಬಂದಿರ್ಲಿಲ್ಲ. ಅಪ್ಪಾಜಿ, ನೀವಿಬ್ರು ಹಾಸ್ಪಿಟ್ಲ್ಗೆ ಹೊರಟಾಗಿಂದ ಸೀತಾ ಯಾಕೋ ವಿಚಿತ್ರವಾಗಿ ಆಡಕ್ ಶುರು ಮಾಡಿದ್ಲು. ಸರಿ ಹೋಗ್ತಾಳೆ ಅಂತ ನಾವು ಸುಮ್ಮನಿದ್ವಿ, ಆದ್ರೆ ತುಂಬಾನೇ ಹೈಪರ್ ಆಗಾಡಕ್ ಶುರು ಮಾಡಿದ್ಲು. ಪಾರ್ಗುನ ಸಾಯಿಸೋ ಲೆವೆಲ್ಗೆ ಬಂದ್ಬಿಟ್ಲು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ ಅಪ್ಪಾಜಿ. ಅಪ್ಪಾಜಿ, ಆಂಬುಲೆನ್ಸ್ ಬಂತು ಅನ್ಸುತ್ತೆ. ಅಪ್ಪಾಜಿ ಬಂದ್ರವರು. ಸೀತನ್ ಕಳಿಸ್ಕೊಡಿ ಅಪ್ಪಾಜಿ. ಸೀತನ್ಗೆ ಟ್ರೀಟ್ಮೆಂಟ್ ಮುಖ್ಯ. ಇಲ್ಲ ಅಂದ್ರೆ ನಾವ್ ಯಾರಾದ್ರೂ ಜೀವದ ಮೇಲೆ ಆಸೆ ಬಿಡ್ಬೇಕಾಗತ್ತಷ್ಟೇ. ಬನ್ನಿ ಬನ್ನಿ ಬನ್ನಿ, ಕರ್ಕೊಂಡೋಗಿ ಇವ್ರೆ ಕರ್ಕೊಂಡೋಗಿ. ಹೋಗಮ್ಮ ಸೀತಾ, ನಿಂಗೆ ಒಳ್ಳೇದಾಗತ್ತೆ. ಹೋಗು, ನಿಂಗೆ ಒಳ್ಳೇದಾಗತ್ತೆ. ಹೋಗು ಸೀತಾ, ಹೋಗಮ್ಮ. ಕರ್ಕೊಂಡೋಗಿ, ಬಿಡ್ಬೇಡಿ, ಕರ್ಕೊಂಡೋಗಿ. ನಾನೆಲ್ಲೂ ಬರೋದಿಲ್ಲ. ಬಿಡಿ ನನ್ನನ್ನ, ಬಿಡಿ. ಸುಬ್ಲಕ್ಷ್ಮಿ ಅವರೇ, ನಾವೀಗ ರಾಮ್ ಮನೆಗೆ ಹೋಗ್ತಾ ಇದೀವಿ. ಅದು ಇನ್ಮೇಲೆ ನಿಮ್ಮನೆ. ಅಲ್ಲಿ ಯಾರ್ಯಾರಿದ್ದಾರೆ, ಯಾರ್ಯಾರ ಜೊತೆ ಹೇಗಿರಬೇಕು, ಎಲ್ಲರ ಜೊತೆ ಹೇಗೆ ಮಾತಾಡಬೇಕು ಅದೆಲ್ಲ ಹೇಳ್ಕೊಟ್ಟಿದೀವಲ್ವಾ? ಎಲ್ಲ ನೆನಪಿದೆ ತಾನೆ? ನೆನಪೈತೆ. ಯಾರೇ ನೀನ್ ಎಲ್ಲಿಂದ ಬಂದೆ ಅಂತ ಕೇಳಿದ್ರು ನೀನ್ ಸ್ಲಮ್ ಬಗ್ಗೆ ಹೇಳ್ಬಾರ್ದು. ಇದು ನನ್ ಮನೆನೇ, ನಾನ್ ಸಿಹಿನೇ. ನನಗೊಂದು ಆಕ್ಸಿಡೆಂಟ್ ಆಗಿತ್ತು, ನನ್ನನ್ನು ಯಾರು ಬೇರೆಯವ್ರು ಕರ್ಕೊಂಡು ಹೋಗಿದ್ರು, ಅಪ್ಪ ಹುಡ್ಕೊಂಡ್ ಬಂದ್ರು, ಅವ್ರ ಜೊತೆ ಇಲ್ಲಿಗೆ ಬಂದೆ ಅಂತ ಹೇಳ್ಬೇಕು. ಓಕೆನಾ? ಅಕೋಶ್ ಅಂಕಲ್, ನಾನಿದ್ದೀನಿ ಅಲ್ವಾ, ಸುಬ್ಬಿ ಜೊತೆನೇ ಇರ್ತೀನಿ. ನಾನ್ ನೋಡ್ಕೊಂತೀನಿ ಬಿಡಿ. ಗುಡ್. ಅಶೋಕ, ನಾನಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಕಣ. ಸುಬ್ಬಿ ಸೀತಾ ಅವ್ರ ಮುಂದೆ ಹೋದಾಗ ಸುಬ್ಬಿನ್ ನೋಡಿ ಸೀತಾ ಅವ್ರು ಹೇಗ್ ರಿಯಾಕ್ಟ್ ಮಾಡ್ತಾರೆ ಅನ್ನೋದೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಎಲ್ಲ ಒಳ್ಳೇದಾಗತ್ತೆ ಮಗ, ಕೊಂಡು ಬನ್ನಿ. ಇನ್ನು ಜೋರಾಗಿ ಕೂಗು.
ಶುರುವಾಯ್ತಲ್ವಾ? ಹೌದು, ಸುಬ್ಬಿನೇ ಕೂಗ್ತಾ ಇರೋದು. ಆಂಜನೇಯ, ಥ್ಯಾಂಕ್ ಯು ಸೋ ಮಚ್. ಸುಬ್ಬಿ ಏನ್ ಮಾಡ್ತಾ ಇದ್ಯಾ? ಶ್ರೀರಾಮ್ ಪ್ರಸಾದ್, ನಾನು ಇಲ್ಲಿದ್ದೀನಿ. ಏಯ್ ಸುಬ್ಬಿ, ಶ್ರೀರಾಮ್ ಪ್ರಸಾದ್, ನಾನು ಇಲ್ಲಿದ್ದೀನಿ. ಶ್ರೀರಾಮ್ ಪ್ರಸಾದ್, ಆ ಗೋಡೌನಿಂದ ಸೌಂಡ್ ಬರ್ತಾ ಇದೆ. ಅವಳು ಅಲ್ಲೇ ಇರ್ಬೇಕು. ಬಾ ಚೆಕ್ ಮಾಡೋಣ. ಶ್ರೀರಾಮ್ ಪ್ರಸಾದ್, ನಾನು ಇಲ್ಲಿದ್ದೀನಿ. ಶ್ರೀರಾಮ್ ಪ್ರಸಾದ್, ಕೂಗ್ ಮಾಡ. ಶ್ರೀರಾಮ್ ಪ್ರಸಾದ್, ನಾನು ಇಲ್ಲಿದ್ದೀನಿ. ಅಶೋಕ, ಮನೆ ಮುಂದೆ ಆಂಬ್ಯುಲೆನ್ಸ್ ಯಾಕೋ ನಿಂತಿದೆ? ಬಿಡಿ, ನನ್ನ ಯಾಕೆ ಹೇಳ್ಕೊಂಡು ಹೋಗ್ತಿದ್ದೀರಾ? ಬಿಡಿ ಬಿಡಿ ನನ್ನನ್ನ, ಬಿಡಿ. ಏನ್ ಮಾಡ್ತಾ ಇದೀರಾ? ಬಿಡಿ ಅವ್ರ. ರಾಮ, ನೀನು ಗೊತ್ತಿಲ್ಲ ಇಲ್ಲಿ ಏನಾಯ್ತು ಅಂತ. ತಡಿಬೇಡ ಅವ್ರನ್ನ, ಪ್ಲೀಸ್ ಕರ್ಕೊಂಡು ಹೋಗ್ಲಿ ಬಿಡು. ಅಪ್ಪ ಏನ್ ಹೇಳ್ತಾ ಇದ್ದೀರಾ ಚಿಕ್ಕಪ್ಪ? ನನ್ನ ಹೆಂಡತಿನ ನನ್ನ ಪರ್ಮಿಷನ್ ಇಲ್ಲದೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇಸ್ ನಾಟ್ ಫೇರ್. ನಿನ್ನ ಹೆಂಡತಿ ನನ್ನ ಹೆಂಡತಿನ ಸಾಯ್ಸಕ್ ಹೋಗಿದ್ದು. ಸೀತಾ ನೀನ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಲಿ, ನೀನ್ ಸುಮ್ನಿರು. ಅದಕ್ಕೆ ಹಾಸ್ಪಿಟಲ್ ಸೇರಿಸ್ತೀರಾ? ಅದು ನನ್ನ ಕೇಳ್ದೆ ಇದ್ಯಾವ ನ್ಯಾಯ ಚಿಕ್ಕಪ್ಪ? ತಾತ ಪ್ಲೀಸ್ ನೀವಾದ್ರೂ ಹೇಳಿ, ನೋಡ್ಕೊಂಡು ನಿಂತಿದ್ದೀರಲ್ಲ. ರಾಮ, ಏನ್ ನಡೆದಿದೆ ಅಂತ ನಿನಗೆ ಗೊತ್ತಿಲ್ಲ. ಈ ಮಾರ್ಗ ಬಿಟ್ಟರೆ ಬೇರೆ ದಾರಿ ಇಲ್ಲ. ಸೀತಾಗೆ ಟ್ರೀಟ್ಮೆಂಟ್ ಅಗತ್ಯ ಇದೆ, ಕರ್ಕೊಂಡು ಹೋಗಿ. ತಾತ ರಾಮ, ಸೀತಾ ಭಾರ್ಗವಿಗೆ ಚಾಕುಯಿಂದ ಇರ್ದಿದ್ದಾಳ್ ಕಣೋ. ಅಲ್ಲಿ ನೋಡು ರಕ್ತ ಹೇಗ್ ಬರ್ತಿದೆ ಅಂತ. ನನಗೆ ಭಯ ಆಗೋಯ್ತು. ಯಾರಿಗೂ ಕಂಟ್ರೋಲ್ ಮಾಡಕ್ಕಾಗ್ತಿಲ್ಲ. ಅದಕ್ಕೆ ಆಂಬ್ಯುಲೆನ್ಸ್ ಫೋನ್ ಮಾಡಿ ಕಳ್ಸಿದ್ದೀನಿ. ನೀನ್ ತಡಿಬೇಡ ಕಣೋ ಪ್ಲೀಸ್. ಸೀತಾನ ಹಾಸ್ಪಿಟ್ಲಿಗೆ ಸೇರ್ಸಕ್ಕೆ ಭಾರ್ಗವಿ ಚಿಕ್ಕಿನೇ ಏನೋ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಸುಬ್ಬಿ, ಈಗ ನೀನ್ ಹೋದ್ರೆ ಸೀತಮ್ಮ ಸರಿ ಹೋಗ್ತಾಳೆ. ಆಗ ಸೀತಮ್ಮನ್ನ ಯಾರೂ ಅಲ್ಲಿ ಕರ್ಕೊಂಡು ಹೋಗಲ್ಲ. ಪ್ಲೀಸ್ ಹೋಗು. ದಾರಿ ತೋಚ್ತಾ ಇಲ್ಲ ಕಣೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.